ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗಿತ್ತು. ನಿಜವಾಗಿಯೂ ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಆಗಿದ್ರೆ ಬಂದಿದ್ರೆ ನಮ್ಮಲ್ಲೇ ವರ್ಷಕ್ಕೆ 1 ಕೋಟಿ ಉದ್ಯೋಗಗಳು ಸೃಷ್ಟಿ ಆಗೇ ಆಗ್ತಿದ್ವು. ಆದರೆ ಅದು ಏನ್ರಿ, ಎಷ್ಟು ಕೋಟಿ ನಿರ್ಮಾಣ ಅದು, ಎಲ್ಲದ ಉದ್ಯೋಗಗಳು, ಎಷ್ಟು ಜನ ದುಡಿತಾ ಇದ್ದಾರೆ, ಎಲ್ಲರೂ ಉದ್ಯೋಗಗಳನ್ನ. ಇನ್ನೊಂದು ಪ್ರಕಾರ ನಿಮಗೆ ಗೊತ್ತದ, ನಮ್ಮ ಬ್ಯಾಂಕ್ಗಳು ಸಾಲ ಕೊಡುವಂಥದ್ದು, ಅವ್ರ ಉದ್ಯೋಗಕ್ಕೆ ಸಾಲ ಕೊಡ್ತೀವಿ, ಮತ್ತೊಂದು ಸಾಲ ಕೊಡ್ತೀವಿ ಅಂತೇಳಿ ದುಡ್ಡಿನ ಸಾಕಷ್ಟು ಈಗಾಗಲೇ ಸಾಲ ಕೊಡೋ ದಿವಸ 40ರಿಂದ 50 ಕೋಟಿಗಷ್ಟು ನಾವು ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಕೊಡ್ತಾ ಇರ್ತಾರೆ. ಹಿಂಗೆ ಹೇಳಿ ಕೊಡೋದು. ಆದರೆ ಎಲ್ಲಿದಾವೆಲ್ಲ ಉದ್ಯೋಗಗಳು ಕಾಂತನೇ ಇಲ್ಲ. ಇಲ್ಲಿವರಿಗೆ ಒಂದು ಮಾತನಾಡಿರುವಂಥದ್ದು 300 ಲಕ್ಷ ಕೋಟಿ ದುಡ್ಡು ಹೂಡಿದ್ದ ನಮಗೆ ವರ್ಷಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿ ಆಗುವಂಥದ್ದು ಇದರಲ್ಲೆಲ್ಲ. ನಾವು ಈಗಾಗಲೇ ಜಗದ 1ನೇ ಅಥವಾ 2ನೇ ನಂಬರ್ ಶ್ರೀಮಂತ ದೇಶ ಆಗಬೇಕಾಗಿತ್ತು. ಈ $12 ಟ್ರಿಲಿಯನ್ ನಮಗೆ ಬಂದಿದ್ರೆ 300 ಲಕ್ಷ ಕೋಟಿ ರೂಪಾಯಿಗಳು ಏನೇನು ವಾದ ಮಾಡಿ ಹೋಗಿದ್ರು. ನಾವು ಹಾಕ್ತೀವಿ, ಬೆಳೆಸ್ತೀವಿ, ಉದ್ಯೋಗ ಬೆಳೆಸ್ತೀವಿ ಅಂತೇಳಿ. ಆ್ಯಕ್ಚುಲಿ ಈ ದುಡ್ಡಿನಿಂದ ಇವತ್ತು ಯಾರೂ ನಿರುದ್ಯೋಗ ಆಗಿರಬಾರ್ದಾಗಿತ್ತು. ನಿರುದ್ಯೋಗ ಇರಬಾರ್ದಾಗಿತ್ತಿಲ್ಲ, ಆದ್ರೆ ಆಗಿರೋದಿಲ್ಲ. ಅದು ಇಲ್ಲಿ ಬಡತನ ಇರಬಾರ್ದಾಗಿತ್ತೀರಿ. ಉದ್ಯೋಗ ಬಂದ ಮೇಲೆ ಬಡತನ ಇರ್ತದೆ ರೀ. ಹೀಗಾಗಿ ಇವತ್ತು ನಿರುದ್ಯೋಗ ಇರ್ತಿರಲಿಲ್ಲ, ಆದರೆ ನಿರುದ್ಯೋಗ ತಾಂಡವಾಡ್ಲಿಕ್ಕತ್ತದ ರೀ, ಬಡತನ ತಾಂಡವಾಡ್ಲಿಕ್ಕತ್ತದ. ಈ PSUಗಳೆಲ್ಲ ಪ್ರೈವೇಟ್ ಕೈ ಕೊಟ್ಟಿದ್ದಾರೆ. PSU 1991 ನಮ್ಮದು ಓಪನ್ ಮಾರ್ಕೆಟ್ ಆಗ್ಯದ, ನಿಮಗೆ ಗೊತ್ತದ. ಅದಕ್ಕೆ ಪೂರ್ವದಲ್ಲೇ ಮಿಕ್ಸ್ಡ್ ಎಕಾನಮಿ ಇತ್ತು, ಸರ್ಕಾರ ನಡೆಸ್ಕೊಂಡು ಬರ್ತಾಯಿತ್ತು. ಆದರೆ 91 ನಂತರ ಡಂಕೆಲ್ ಪ್ರಸ್ತಾಪದ ಪ್ರಕಾರ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಓಪನ್ ಮಾರ್ಕೆಟ್ ಮಾಡಿದ್ದೀವಿ. ಇವತ್ತು ಓಪನ್ ಮಾರ್ಕೆಟಲ್ಲೇ 2014 ನಮ್ಮ ಇವರು ಮೋದಿಯವರು ಅಧಿಕಾರಕ್ಕೆ ಬಂದರು. ಅಂದಿನ ದಿನವರೆಗೆ 11 ವರ್ಷ ಆಯಿತು. ಇಷ್ಟರೊಳಗೆ ಘೋಷಣೆ ಆಗಿದ್ದು 300 ಲಕ್ಷ ಕೋಟಿ ಅಂದಾಜು. ಇದೊಂದು ಲೆಕ್ಕದ ಪ್ರಕಾರ ಹೇಳ್ತಾ ಇದ್ದಾರೆ. ಅದು ಒಂದೇಳಿ ಇನ್ವೆಸ್ಟ್ ಆಗಿದ್ರೆ ಇವತ್ತು ನಿರುದ್ಯೋಗ ಇರ್ತಿರಲ್ಲ, ಬಡತನ ಇರ್ತಿಲ್ಲ, ನಾವು ಶ್ರೀಮಂತ ನಿಶ್ಚಿತ ಇರ್ತಿದ್ವಿ. ಅದು ಇವತ್ತು ಶ್ರೀಮಂತ ಇದ್ದೀವಿ ನಾವು. ಅದು ನಮ್ಮದು ಏನಪ್ಪ ಅಂತಂದ್ರೆ ಇವತ್ತು ಈ ಒಂದು ಏನು $12 ಟ್ರಿಲಿಯನ್ ಐತಲ್ಲ ಅಷ್ಟಿಲ್ಲ ನಮ್ಮಲ್ಲಿ. ನೀವು ಇವತ್ತು $3 ಟ್ರಿಲಿಯನ್ ಅಥವಾ ಇಲ್ಲಿ ಅವರ ಅಂದಾಜಿನ ಪ್ರಕಾರ ಭಾಳ $4 ಟ್ರಿಲಿಯನ್ ಅಷ್ಟೇ ನಮ್ಮಲ್ಲಿರ ದುಡ್ಡು ಇದ್ದಿದ್ದು ಇವತ್ತು. ಆದ್ರೆ ಹೂಡಿದ್ದೆಷ್ಟಪ್ಪ ಅಂದ್ರೆ $12 ಟ್ರಿಲಿಯನ್. ಮತ್ತು ಉಳಿದ ದೃಷ್ಟಿಯಿಂದ ದುಡ್ಡು ಹೂಡಿದಾರಲ್ಲಿ ಅದು ನೋಡಿದ್ರಪ್ಪ ಅಂತಂದ್ರೆ ಇವತ್ತು ಯಾವ ಪ್ರಮಾಣದಲ್ಲಿ ನಾವು ಶ್ರೀಮಂತರಾಗಿತ್ತಪ್ಪ ಅಂತಂದ್ರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಎಲ್ಲರೂ ಒಳ್ಳೆಯ ಬದುಕನ್ನು ಮಾಡಬೇಕು. ಇದು ನಿಜವಾದ ಸುಂದರವಾದ ಕನಸು. ಇದನ್ನು ಮಾಡಬೇಕಾಗಿತ್ತು. ದುಡ್ಡು ಈಗಾಗಲೇ ಘೋಷಣೆ ಆಗಿತ್ತು, ಇದು ಇನ್ವೆಸ್ಟ್ ಆಗಿದ್ರೆ ಇವತ್ತು ನಾವು ಈ ಚರ್ಚೆ ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ. ನಾವೆಲ್ಲರೂ ಸೌಖ್ಯದಿಂದ ಇರ್ತಿದ್ವಿ ಏನೋ, ಅದಷ್ಟು ದುಡ್ಡು ಬಂದಿಲ್ಲ. ನಾವು ಇನ್ನೂ 3 ಟ್ರಿಲಿಯನ್ ಗಳಿಸಿಲ್ಲ, ಇನ್ನೂ 4 ಟ್ರಿಲಿಯನ್